ನಮಸ್ತೆ ಕರುನಾಡು ಸ್ನೇಹಿತರೆ, ನಾನು ನಿಮ್ಮ ಶುಭಕ ವಿಶ್ವನಾಥ್. ಸ್ನೇಹಿತರೆ, ನಿಮ್ಮೆಲ್ರಿಗೂ ಈ ದಿನ ನಮ್ಮ ರಾಜ್ಯದಲ್ಲಿ ಇರುವಂತ ರಾಜಧಾನಿ ಬೆಂಗಳೂರಿನಿಂದ ಸರಿಸುಮಾರು 92 ಕಿಲೋಮೀಟರ್ನ ಅಂತರದಲ್ಲಿರುವಂತ ಒಂದು ಅದ್ಭುತ ಐತಿಹಾಸಿಕ ಇತಿಹಾಸವುಳ್ಳಂತ ಪುಣ್ಯ ಸ್ಥಳದ ಪರಿಚಯ ಹಾಗೂ ಅಲ್ಲಿ ನೆಲೆಸಿರುವಂತ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ದರ್ಶನವನ್ನ ಮಾಡಿಸ್ತೇನೆ. ಸ್ನೇಹಿತರೆ, ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ಬೆಟ್ಟ ಇದು ನಮ್ಮ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಯಡಿಯೂರಿನ ಸಮೀಪದಲ್ಲಿದೆ. ಶ್ರೀ ಕ್ಷೇತ್ರ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದಿಂದ ಕೇವಲ 4 ಕಿಲೋಮೀಟರ್ನ ಅಂತರದಲ್ಲಿರುವಂತಹ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ಬೆಟ್ಟದ ಮಹತ್ವವನ್ನ ಬಲ್ಲವರೇ ಪರಿಪೂರ್ಣ ಆರೋಗ್ಯವಂತರು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಸ್ನೇಹಿತರೆ, ವಾರಕ್ಕೋ ಅಥವಾ ತಿಂಗಳಿಗೊಮ್ಮೆ ಆದರೂ ಈ ಬೆಟ್ಟವನ್ನು ಹತ್ತುವುದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಅಸ್ತಮ, ಉಸಿರಾಟದಂಥ ಸಮಸ್ಯೆಗಳಿಂದ ನೀವುಗಳು ಗುಣಮುಖರಾಗಬಹುದು. ಆ ಮಟ್ಟಿಗಿನ ನಮ್ಮ ದೇಹವನ್ನ ನಾವುಗಳು ಬೆಟ್ಟವನ್ನು ಹೇರುವಾಗ ದಂಡಿಸಬೇಕಾಗುತ್ತೆ. ಬೆಂಗಳೂರು ಮಂಗಳೂರು ಹೈವೇ ರಸ್ತೆಯಲ್ಲಿ ಸಾಗುವಾಗ ಯಡಿಯೂರು ಆದ ನಂತರ ಬಲಭಾಗದಲ್ಲಿ ಒಂದು ದೊಡ್ಡ ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ಬೆಟ್ಟಕ್ಕೆ ದಾರಿ ಎಂಬ ಹೆಬ್ಬಾಗಿಲನ್ನು ನೀವು ಕಾಣ್ತೀರಾ. ಆ ದಾರಿಯಲ್ಲಿ 1 ಕಿಲೋಮೀಟರ್ ಪ್ರಯಾಣಿಸಿದ್ರೆ ಸಾಕು, ಬೆಟ್ಟದ ತಪ್ಪಲಿನಲ್ಲಿ ಹನುಮಂತರಾಯ ಸ್ವಾಮಿಯ ಬಂಟ ರಾವಣನ ಮಗ ಇಂದ್ರಜಿತ್ರ ದರ್ಶನವಾಗುತ್ತೆ. ಸರಿ, ಹನುಮಂತರಾಯ ಸ್ವಾಮಿಯ ಬಂಟನ ನೋಡಿದ್ವಿ, ಈ ಎತ್ತರದ ಬೆಟ್ಟವನ್ನು ಹೇರಲಾಗುತ್ತಾ, ಸಾಕು ಹಿಂದಿರುಗಿ ಹೋಗೋಣ ಎಂದೇನಾದ್ರೂ ನೀವುಗಳು ಯೋಚಿಸಿದ್ದೆ ಆದ್ರೆ ನಿಜವಾಗಿಯೂ ಹೇಳ್ತೀನಿ, ನೀವುಗಳೊಂದು ಅಗೋಚರ ಶಕ್ತಿಯ ಅನುಭವಗಳಿಂದ ವಂಚಿತರಾಗಿ ಬಿಡ್ತೀರಿ. ಶ್ರೀ ಅದ್ದಿನಕಲ್ಲು ಹನುಮಂತನನ್ನ ನೆನೆದು ಹೆಜ್ಜೆ ಹಾಕುತ್ತಾ ಸಾಗಿ ನೀವು ಅಷ್ಟು ದೊಡ್ಡ ಬೆಟ್ಟವನ್ನು ಹೇರಿದ್ದೇ ಗೊತ್ತಾಗುವುದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರೆಲ್ಲರೂ ಸಹ ಈ ಬೆಟ್ಟವನ್ನು ಹೇರುವುದನ್ನು ನಾನು ಕೂಡ ಕಂಡೆ. ಧೈರ್ಯದಿಂದ ನಾನು ಕೂಡ ಹೆಜ್ಜೆ ಹಾಕಿದೆ. ನಿಜ ಹೇಳ್ತೀನಿ, ಹಬ್ಬ ಎಂತಹ ರೋಮಾಂಚನವಾದ ಅನುಭವಗಳೆಂದ್ರೆ ಬಣ್ಣಿಸಲು ಅಸಾಧ್ಯ. ಆ ಕಾಡು ಕಲ್ಲುಗಳ ರಸ್ತೆಯಲ್ಲಿ ಬರಿಗಾಲಿನಲ್ಲಿ ಹನುಮಂತನ ಜಪಿಸುತ್ತಾ ಬೆಟ್ಟದ ತುದಿ ತಲುಪಿ ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ದರ್ಶನದ ಭಾಗ್ಯವನ್ನು ಪಡೆದಾಗ ಮನಸ್ಸಿಗೆ ಆಗುವಂತ ಆನಂದ ಇದೆಯಲ್ಲ, ಅಷ್ಟಿಷ್ಟಲ್ಲ ರೀ. ಒಂದೊತ್ತು ನಿಜ ಹೇಳ್ತೀನಿ, ಇಲ್ಲಿ ದೈವಶಕ್ತಿ ಇಲ್ಲದೆ ಹೋಗಿದ್ರೆ ಈ ಬೆಟ್ಟವನ್ನ ವಯಸ್ಕರು, ವೃದ್ಧರು ಹತ್ತುವುದಂತೂ ಸುಲಭದ ಮಾತಂತೂ ಅಲ್ಲವೇ ಅಲ್ಲ. ಪ್ರತಿಯೋರ್ವ ಭಕ್ತರು ಬೆವರಿನಿಂದ ಸ್ನಾನ ಮಾಡಿರ್ತಾರೆ. ಆದ್ರೂ ಅದೇನೋ ಗೊತ್ತಿಲ್ಲ, ಯಾರಲ್ಲೂ ಆಯಾಸ ಅನ್ನೋದೇ ಕಾಣೋದಿಲ್ಲ. ಬಹಳಷ್ಟು ಭಕ್ತರು ಇಲ್ಲಿಗೆ ಬಂದ ನಂತರ ತಮ್ಮ ಆರೋಗ್ಯದಲ್ಲಿ ಚೇತರಿಕೆ ಕಂಡಿವು ಅನ್ನೋರನ್ನ, ಮಾಟ ಮಂತ್ರ, ಶತ್ರುಬಾಧೆಗಳಂತ ತೊಂದರೆಗಳ ನಿವಾರಣೆ ಆಗಿವೆ ಅನ್ನೋರನ್ನ, ಪೀಡೆ, ಪಿಚಾಚಿ, ಪೇತಗಳ ಕಾಟ ಎಂಬ ಕೆಲವರ ಮನೋರೋಗಗಳು ಇಲ್ಲಿಗೆ ಬಂದ ನಂತರ ಸರಿ ಹೋಗಿವೆ ಅನ್ನೋರನ್ನ ಇಲ್ಲಿ ಬಹಳಷ್ಟು ಭಕ್ತರಿಂದ ನಾವುಗಳು ಕೂಡ ಕೇಳಿ ತಿಳಿದ್ವಿ. ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿ ಮೇಲೆ ನಮಗೆ ಇನ್ನಷ್ಟು ಭಕ್ತಿ ಭಾವನೆಗಳು ಹೆಚ್ಚಾಯಿತು. ನಾ ಕಂಡಂತ ಶಕ್ತಿ ನಂಬಿಕೆಯ ಸ್ಥಳ ಇದಾಗಿತ್ತು. ಸ್ನೇಹಿತರೆ, ನೀವುಗಳು ಸಹ ಶ್ರೀ ಕ್ಷೇತ್ರ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ದರ್ಶನವನ್ನು ಒಮ್ಮೆ ಮಾಡಿ ಸ್ವಾಮಿಯ ಕೃಪಾ ಆಶೀರ್ವಾದವ ಪಡೆದು ಪುನೀತರಾಗಿ. ಹಾಗೇ ಮರಿಬೇಡಿ, ನೀವುಗಳು ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯ ದರ್ಶನಕ್ಕೆಂದು ಬೆಟ್ಟವನ್ನು ಹೇರುವ ಮುನ್ನ ನಿಮ್ಮ ಆಗಮನಕ್ಕಾಗಿ ಸ್ವಾಗತವನ್ನು ಕೋರುತ್ತಾ, ನಿಮ್ಮಗಳ ಬರುವಿಕೆಯ ನಿರೀಕ್ಷೆಯಲ್ಲಿ ಕಾಯುತ್ತಾ ಬೆಟ್ಟದ ಮೇಲೆ ವಾಸಿಸುತ್ತಿರುವಂತಹ ಕೋತಿಗಳಿಗಾಗಿ ನಿಮ್ಮ ಕೈಲಾದಷ್ಟು ಹಣ್ಣು ಹಂಪಲುಗಳನ್ನು ಮರೆಯದೆ ಕೊಂಡೊಯ್ಯಿರಿ. ಶ್ರೀ ಅದ್ದಿನಕಲ್ಲು ಹನುಮಂತರಾಯ ಸ್ವಾಮಿಯು ನಾಡಿನ ಭಕ್ತರೆಲ್ಲರಿಗೂ ಅನುಗ್ರಹಿಸಲೆಂದು ಸ್ವಾಮಿಯನ್ನು ಬೇಡುತ್ತಾ ಮತ್ತೆ ಸಿಗೋಣ. ನಮಸ್ಕಾರ.